ರೈಲಲ್ಲ, ಕವಿ ಬಿಟ್ಟರ ರೈಲ್ ಇದು. ಕವಿಗಳು ಎಲ್ಲಿಂದ ಬೇಕಾದ್ರೂ ರೈಲ್ ಬಿಡ್ಬೋದು. ಚಿತ್ರದುರ್ಗದಿಂದ ಮೈಸೂರಿಗೆ ರೈಲ್ ಎಲ್ಲಿದೆ? ಆದ್ರಿಂದ ಕವಿ ಕಲಾವಿದರಿಗೆ ಸ್ವಲ್ಪ ಸುಳ್ಳು ಹೇಳಕ್ಕೆ ಅವಕಾಶ ಇರುತ್ತೆ. ನಿಮಗೆ ಗೊತ್ತಿರಲಿ, ಪ್ರಪಂಚದ ಬಹಳ ಸುಂದರವಾದ, ತುಂಬಾ ವಿಕಾಸವಾದ ಭಾಷೆಗಳಲ್ಲಿ ಕನ್ನಡ ಒಂದು. 4,500 ಭಾಷೆಗಳಿವೆ. 4,500 ಭಾಷೆಗಳಲ್ಲಿ ಬಹಳ ಪ್ರಬುದ್ಧವಾದ 25 ಭಾಷೆಗಳಲ್ಲಿ ಕನ್ನಡ ಒಂದು. ಎಷ್ಟೋ ಭಾಷೆಗಳಲ್ಲಿ ಹಾಡುಗಳಿಲ್ಲ, ಎಷ್ಟೋ ಭಾಷೆಗಳಲ್ಲಿ ಒಗಟುಗಳಿಲ್ಲ, ಎಷ್ಟೋ ಭಾಷೆಗಳಲ್ಲಿ ಗಾದೆಗಳಿಲ್ಲ, ಎಷ್ಟೋ ಭಾಷೆಗಳಲ್ಲಿ ಕಥೆಗಳಿಲ್ಲ. ಅವಾಗೆಲ್ಲ ನಮ್ಮ ಹಳ್ಳಿಯಲ್ಲಿ ತಾಯಂದಿರು ಕೂರ್ಸ್ಕೊಂಡು ಕತೆ ಹೇಳೋರು. ಪುಣ್ಯಕೋಟಿ ಅಂತ ಕತೆ ನಾವೆಲ್ಲ ಅಪ್ಪ ಅಮ್ಮಂದಿರ ಬಾಯಲ್ಲಿ ಕೇಳಿದ್ದು. ಎಷ್ಟು ಚಂದ ಕತೆ ಹೇಳೋರು ತಾಯಂದಿರು ಕೂರ್ಸ್ಕೊಂಡು. ಆ ಕಥೆಯಲ್ಲಿ ಆ ಕಲಾವಿದ ಕವಿ ನಮ್ಮನ್ನು ಕಾಡೊಳಗೆಲ್ಲ ಕರ್ಕೊಂಡು ಹೋಗ್ಬಿಡ್ತಾನೆ. ಕಾಡಲ್ಲಿರೋ ಎಲ್ಲ ಮರಗಿಡಗಳನ್ನು ಹೇಳ್ತಾನೆ. ಎಂತೆಂಥ ಮರಗಿಡಗಳಿದ್ವು ಎಷ್ಟು ಚೆನ್ನಾಗಿ ಹೇಳ್ತಾನೆ. ಎಕ್ಕೆ ಎಲಚಿ, ಲಕ್ಕಿ ಗಿಡಗಳು, ಸೊಕ್ಕೆ ಬೆಳೆವ ಸೀಗೆ ಗಿಡಗಳು, ಉಕ್ಕಿ ಬೆಳೆವ ನೆಲ್ಲಿ ಗಿಡಗಳು, ತಕ್ಕೈಸಿ ತಾರಣ್ಣಿದಿ, ನಾಗಸಂಪಿಗೆ, ಮಾವು ನೇರಳೆ, ತ್ಯಾಗ ಚೆನ್ನಂಗಿ, ಬನ್ನಿಪಾದರಿ, ಬಾಗೆ ತಿಂತಿಣಿ, ಮತ್ತೆ ಬಿಲ್ವವು, ತಾಗಿ ಮೆರೆದವರಣ್ಣಿದಿ, ಆಲ ಅರಳಿಯು, ಅತ್ತಿ ಕಿತ್ತಳೆ, ಜಾಲತತಿಗಳು, ಅಗಿಲು, ಶ್ರೀಗಂಧ, ಬ್ಯಾಲ, ಭೂತಳೆ, ಬಿದಿರು, ಬೂರಗ, ಸಾಲುವನದಳು ಒಪ್ಪಿತು, ತೊಂಡೆ ತೊಟ್ಟಿಯು, ಸೊಂಡೆ ಗಿಡಗಳು, ಭೂಮಂಡಲದಳು ಬೆಳೆವ ತುಳಸಿ, ಉಂಡು ಸಂತಸ, ಗೊಂಬ ನೇರಳೆ, ತಂಡದಿ ಮೆರೆದವು, ಆಡು ಸೋಗೆಯು, ಕಾಡು ನುಗ್ಗೆಯು, ರೂಢಿಯಿಂದಲೇ ಬೆಳೆವ ತಗ್ಗಿಯು, ನೋಡಲು ತೆಂಗಿನ ಮರ ಕೂಡಿ ಬೆಳೆದವರಣ್ಣಿದಿ, ಮೊಲ್ಲೆ ಮಲ್ಲಿಗೆ, ಮುಗುಳು ಸಂಪಿಗೆ, ಚೆಲ್ವಜಾಜಿಯು, ಸುರಗಿ ಸುರವನ್ನೇ ಎಲ್ಲಿ ನೋಡಲು ದಮನದಾವನ ಅಲ್ಲಿ ಮೆರೆದವರನ್ನಿದಿ, ನಿಂಬೆ ನೇರಳೆ, ಹಲಸು ಬೇಲವು, ಅಂಬರಕ್ಕೆ ಹರಿವ ಅಡಕೆಯು, ತುಂಬಿ ತುಳುಕುವ ತೆಂಗಿನ ಮರ ಸಂಭ್ರಮಾದಳು ಇದ್ದವು. ಎಷ್ಟು ಮರ ಗಿಡ ಇದಾವೆ ನೋಡಿ. ಆ ಕವಿಗೆ ಆ ಕಾಡಿನಲ್ಲಿರೋ ಎಲ್ಲಾ ಮರಗಿಡಗಳು ಗೊತ್ತು. ಹಿಂದೆ ಬಹಳ ಜನ ತಾಯಿಂದಿರ ಮಕ್ಕಳನ್ನ ಕೂರಿಸ್ಕೊಂಡು ಕತೆ ಹೇಳೋರು. ನಾನು ಬಹಳ ಸಲ ಹೇಳ್ತೀನಿ, ಮಕ್ಕಳಿಗೆ ಕತೆ ಹೇಳಿದ್ರೆ ಮಗು ಮತ್ತು ತಾಯಿಯ ನಡುವೆ ಒಂದು ಆಪ್ತತೆ ಬರುತ್ತೆ, ಒಂದು ಆತ್ಮೀಯತೆ ಬರುತ್ತೆ. ಕತೆ ಹೇಳುವಾಗ ತಾಯಿಯ ಮುಖದಲ್ಲಿ ಆಗುವ ಎಲ್ಲ ಭಾವನೆಯ ಬದಲಾವಣೆಗಳನ್ನು ಮಗು ನೋಡಬೇಕು. ತಾಯಿ ಮುಖದಲ್ಲಿ ಬರುವ ಪ್ರತಿ ರೇಖೆಗಳನ್ನ ಮಗು ನೋಡಬೇಕು. ನಾನು ಅದಕ್ಕೆ ಬಹಳ ಸಲ ಹೇಳೋದು, ಮಕ್ಕಳನ್ನ ನಿಮ್ಮ ಮೈ ಮೇಲೆ ಬೆಳೆಸಿ ಅಂತ. ಅವಕ್ಕೊಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಬರ್ಬೇಕಾದ್ರೆ ಮಕ್ಕಳನ್ನ ಮೈ ಮೇಲೆ ಬೆಳೆಸಿ ಅಂತ. ನಿಮ್ಮಲ್ಲಿ ಇಲ್ವೇನಪ್ಪ ಅದು? ಬಹಳ ಕಡೆ ಇದೆ. ಈಗ ನಮ್ಮ ಊರಲ್ಲೂ ಶುರುವಾಗಿದೆ. ಮಕ್ಕಳನ್ನ ಗಾಡಿಗೆ ಹಾಕೊಂಡು ತಳ್ಕೊಂಡು ಹೋಯ್ತಾರೆ, ಸ್ಟ್ರೋಲರ್ನಲ್ಲಿ ಇಟ್ಕೊಂಡು ಹೋಯ್ತಾರಲ್ಲ. ನನಗೆ ಅವ್ ನೋಡಿದ್ರೆ ಮಕ್ಕಳು ಅಂತಾನೆ ಅನ್ಸಲ್ಲ. ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಸ್ವಾಮಿ ತಂದೆ ಅಂತ ಕೂತ್ಕೊಂಡು ಹಂಗ್ ಕಾಣಿಸ್ತವೆ. ಮಕ್ಕಳನ್ನ ಮೈ ಮೇಲೆ ಇಟ್ಕೊಂಡು ಬೆಳೆಸಿದ್ರೆ ನಮ್ಮ ಮುಖದ ಗೆರೆಗಳೆಲ್ಲ, ನಮ್ಮ ಮೈ ವಾಸನೆ, ನಮ್ಮ ಹೃದಯದ ಬಡಿತ ಮಕ್ಕಳು ಕೇಳಿಸುತ್ತೆ. ನಮ್ಮ ಊರ್ಲೊಂದು ಅಜ್ಜಿ ಕತೆ ಹೇಳೋದು. ಬಹಳ ಓದಿಲ್ಲ ಅವಳು, ಅನಕ್ಷರಸ್ತೆ. ಆದ್ರೆ ಕತೆ ಹೇಳೋಳು ನೋಡ್ಬೇಕು, ಎಂಥ ಸುಂದರವಾದ ಕತೆ ಹೇಳೋಳು ಅಂತ. ಆ ಕಥೆಯಲ್ಲಿ ಒಂದು ವೈಭವದ ಮದುವೆ ನಡೆಯುತ್ತೆ. ಮದುವೆ ಎಷ್ಟು ಚೆನ್ನಾಗಿ ನಡೀತು ಅಂತ ಆ ಅಜ್ಜಿ ಮಾತಲ್ಲಿ ಕಟ್ತಾಳೆ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ಆಗಲೀಗ ವಜ್ರಕುಮಾರಗೂ ಮಾಣಿಕ್ಯ ಮಂಜರಿಗೂ ಮದುವೆ ಮಾಡಿದ್ರಂತೆ. ಎಂತ ಹೆಸರಿಟ್ಟವಳು ನೋಡಿ, ವಜ್ರಕುಮಾರ ಮಾಣಿಕ್ಯ ಮಂಜರಿ ಅಂತ. ಆಗಲೀಗ ವಜ್ರಕುಮಾರಗೂ ಮಾಣಿಕ್ಯ ಮಂಜರಿಗೂ ಮದುವೆ ಮಾಡಿದ್ರಂತೆ. ಮದುವೆ ಅಂದ್ರೆ ಅಂತಿಂತ ಮದುವೆ ಅಲ್ಲ, ಈ ಭೂಲೋಕದಲ್ಲಿ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ, ಇವತ್ತು ನಡೀತಾ ಇಲ್ಲ ಅಂತ ಮದುವೆ. ಭೂಮಿನೇ ಹಸೆ ಮಾಡಿ, ಆಕಾಶನೇ ಚಪ್ರ ಮಾಡಿ, ವಜ್ರದ ಒಂದ್ಕೆಲ್ಲ ಭತ್ತ ಕೊಟ್ಟಿ, ಪನ್ನೀರಲ್ಲಿ ಪಟ್ನ ತಾರಿಸಿ, ಮನೆಗೆಲ್ಲ ಮುತ್ತೊಂದು ತೋರಣ ಕಟ್ಟಿಸಿ, ಮೂಲೆಗೆಲ್ಲ ಮಾಣಿಕ್ಯದ ಗೊಂಡೆ ಕಟ್ಟಿಸಿ, ಬೀದಿಗೆಲ್ಲ ಬೆಳ್ಳಿ ನಡುಮಡಿ ಹಾಸಿ, ಅಂಗಂಗಳಕ್ಕೆಲ್ಲ ಬಂಗಾರ ರಂಗೋಲಿ ಬಿಡಿಸಿ, ಆನೆ ಗಾತ್ರ ಅರ್ಶನ, ಕುದುರೆ ಗಾತ್ರ ಕುಂಕುಮ, ನಂದಿ ಗಾತ್ರ ಗಂಧ, ಲಕ್ಷಪಡಿ ಅಕ್ಷತೆ ತರಿಸಿ, ಬಂದವ್ರಿಗೆ ಪಲ್ಲಕ್ಕಿ ಕಳಿಸಿ, ಬರದೈದವ್ರ ಕಾಗದ ಬರೆಸಿ, ಮುತ್ತೈದರ್ಕಲ್ಲಿ ಮುತ್ತಿನಾರ್ತಿ ಬೆಳಗಿಸಿ, ಸುಮಂಗಲಕ್ಕೆಲ್ಲ ಶೋಭಾನೆ ಆಡಿಸಿ, ಕನ್ನಡಕ್ಕೆಲ್ಲ ಕಳಸ ಕನ್ನಡಿ ಕೊಟ್ಟು, ಮ್ಯಾಲದವ್ರ ಕೈಲಿ ನಾಟ್ಯ ನಾಡಿಸಿ, ದೇವಲೋಕದಿಂದ ಕಾಮಧೇನು ಕರೆದ್ರು ಕ್ಷೀರ ತಂದು ಕೈದಾರೆ ಹೋದು, ನವರತ್ನದ ಹಸೆಮಣೆ ಮೇಲೆ ಭೂಮ್ತಾಯಿ ಅಂತ ಹೆಣ್ಣು ಭೂಮ್ತುಕದ ಗಣ್ಣಿಲ್ಸಿ, ಬಂಧು ಬಳಗಕ್ಕೆಲ್ಲ ಬೇಕಾದ ಉಡುಗೆ ಬಿಡಿಸಿ, ತೊಡುಗೆ ತೊಡಿಸಿ, ಕೊಡುಗೆ ಕೊಡಿಸಿ, ಇಡೀ ಭೂಲೋಕವೆಲ್ಲ ಬಾಯ ಮೇಲೆ ಬೆಳ್ಳಿಟ್ಕೊಳ್ಳಂಗ ಬಬ್ಬಾ ನಾವು ಮದುವೆ ಮಾಡಿರುತ್ತೆ. ಒಬ್ಬ ಅನಕ್ಷರಸ್ತೆ ಹೆಬ್ಬೆಟ್ಟಿನಮ್ಮ ಎಷ್ಟು ಅದ್ಭುತವಾಗಿ ಕತೆ ಹೇಳ್ತಾಳೆ.